ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮ್ ಡೈರೀಸ್. ಎಲ್ಲರೂ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಮ್ಮೂರಲ್ಲಿ ಜಾತ್ರೆ ನಡೀತಿದೆ. ನಮ್ಮೂರಿನ ಆಚಾರ ವಿಚಾರಗಳಿಗೆ, ಪದ್ಧತಿಗಳಿಗೆ, ನಮ್ಮೂರಲ್ಲಿ ಯಾವ ಥರ ಜಾತ್ರೆ ನಡೆಯುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವೆಲ್ಕಮ್ ಆಲ್. ನಾನು ಬೆಂಗಳೂರಿಂದ ಬಂದು ರೆಡಿಯಾಗಿಬಿಟ್ಟು ಬರೋ ಅಷ್ಟರಲ್ಲಿ ಆಲ್ರೆಡಿ ಜಾತ್ರೆಯಲ್ಲಿ ಅಜ್ಜಿ ದೇವ್ರನ್ನ ಕುಣಿಸ್ತಾ ಇದ್ರು. ಅಜ್ಜಿ ದೇವ್ರನ್ನ ಕುಣಿಸೋದು ನೋಡೋದೇ ಒಂದು ಖುಷಿ. ತುಂಬ ಖುಷಿ ಆಗುತ್ತೆ. ಅಮ್ಮನ ಆಶೀರ್ವಾದ ತಗೊಳಕ್ಕೋಸ್ಕರ ನನ್ನ ಮಕ್ಕಳಿಗೆ ಒಳ್ಳೇದು ಮಾಡವ ಅಂತ ಸುತ್ತರಿಸ್ತಾರೆ. ಸಿಡಿ ಆಡ್ಸಿದ್ನ ನೋಡಿಕೊಂಡು ಇಲ್ಲೇನಾದರೂ ತಗೊಳ್ಳೋಕೆ ಇಷ್ಟ ಆದರೆ ನೋಡೋಣ ಅಂತ ಈ ಕಡೆ ಬಂದಿದ್ದೀವಿ. ತೇರಿಳಿಯೋದು ಲೇಟು ಅಂತ ಎಲ್ಲರೂ ಮನೆಗೆ ಬಂದು ಇವಾಗ ಊಟ ಮಾಡ್ತಾ ಇದ್ದೀವಿ. ನಮ್ಮೂರಲ್ಲಿ ಆಲ್ಮೋಸ್ಟ್ ತೇರಿಳಿಯೋದೇ 3 ಗಂಟೆ ಆಗುತ್ತೆ. ಹಾಗಾಗಿ ಎಲ್ಲರೂ ಊಟ ಮಾಡಿಕೊಂಡು ತೇರು ಬಿದ್ದಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಈಗ ಊಟ ಅಂತ ಮನೆ ಬಂದು ಅದು ದೀಪನ ಅದು ಬೆಳಗ್ಬೇಕದ 4 ದಿಕ್ಕಿಗೆ ಅಷ್ಟು ದಿಕ್ಕು ಹಾಲು ಕರಿಗೆಲ್ಲ ಬೆಳೆ ಅದು ಬೆಳಗಬೇಕು ಅವನು. ಅಷ್ಟು ದಿಕ್ಕು 4 ದಿಕ್ಕಿಗೂ ಬೆಳಗಬೇಕು ಅವನು. ಅದನ್ನು ಬೆಳಗ್ತಾರೆ. 4 ದಿಕ್ಕಿಗೂ ಬೆಳಗ್ತಾರೆ. ಅದ ಪಂಜಿನನ್ನು ಮಾಡಲೇಬೇಕು. ಅದು ಕರ್ತವ್ಯ ಇಲ್ಲ. ಆದಮೇಲೆ ಇನ್ನೇನು ನೆಕ್ಸ್ಟ್ ಹೇಳು. ಅದರ ಮೇಲೆ ನಿಂತ್ಕೊಂಡ್ರೆ ಪವರ್ ಇರುತ್ತೆ. ಎಷ್ಟು ಸುತ್ತಾರ ಬರಲಿ ಅದಕ್ಕೆ ಅವಾಗ ಪವರ್ ಬಂದಿರುತ್ತೆ. ಅವನಿಗೆ ಆ ಮುಳ್ಳು ಬೆಳ್ಳೊಳಗೆ ಬರೋಲ್ಲ, ಒಳಗೆ ಹೋಗ್ಕೊಳಲ್ಲ. ಅದು ಪವರ್ ಇರುತ್ತೆ ಅವಾಗ ಗೊತ್ತವನಿಗೆ. ಅದೇನು ಪವರ್ ಅವನಿಗಿರುತ್ತೆ. ಅವನು ಕೆಳಕ್ಕೆ ಇಳಿದ್ರೂ ಮುಳ್ಳಾಗೆ ಬಿಟ್ಟರು ಅವ್ನಿಗೆ ಹೋಗಿರಲ್ಲ. ಅದಕ್ಕೆ ಅವ್ನು ಮುಳ್ಳಾಗೆ ಅವನು ಒತ್ತದನ್ನೇ ಸರಿಯಾಗಿ ಬಂದಿದ್ದೇವೆ ಅಂತ ಕನ್ಫರ್ಮ್ ಆಗುತ್ತೆ. ಅದಕ್ಕೆ ಮುಳ್ಳಾಗೆ ಅವರು ಆರೈಕೆ ಮಾಡ್ಕೊಂಡ್ರೆ ನಮ್ಮ ಕುರಿಗೆ ಆಡಿಗೆ ಕಾಯಿಲೆ ಬಂದು ನೋಡ್ಕೊಳ್ಳವ ಅಂತ ಸುತ್ತ ಹೊಡಿತಾರೆ. ಆಡು ಕುರಿ ಎಲ್ಲ ಹೊಡಿತಾರೆ. ತೇರ್ಗಾಲಿಗೆ ಹೊಡೆಯೋದು ಅದು ಬಲಿ. ಗ್ರಾಮದವರು ಆ ತೇರು ಚಕ್ರ 4 ಚಕ್ರಕ್ಕೂ ಕಾಯಿ ಹೊಡೆಯಲೇಬೇಕು. ಓದ್ಕೊಂಡ ದೇವ್ರು ಓದ್ಕೊಂಡು ಅದು ಕಾಯಿ ಹೊಡೆದು ಅಮ್ಮನ ಮೇಲೆ ಇರುತ್ತೆ. ಆಮೇಲೆ ಅದನ್ನು ತೇರು ಎಳೆಯೋದು. ಆ ತೇರಿಗೆ ಆಕರ್ಷಣೆ ಶಕ್ತಿ ಇರುತ್ತೆ. ಅದಕ್ಕೆ ಅದನ್ನು ಪೂಜೆ ಮಾಡಲೇಬೇಕು. ದೇವರು ಹೊರ ದೇವರುಗಳು ಅದಕ್ಕೆ ಬಲಿ ಮಾಡಲೇಬೇಕು. ಪೂಜಾರಿ ಹೊಡೆಯಂಗಿಲ್ಲ, ದೇವರೇ ಹೊಡಿಬೇಕು. ಏನಬೇಕು ಮರ ಕರ್ಪೂರ ಬೆಳಗದ ಮಾಮೂಲು ಕಂಡು ಅದು ಮಾಮೂಲು ಬಿಡಿ. ಎಲ್ಲರೂ ಆರತಿ ಮಾಡಿ ಬೆಳಗ್ಗೆ ತೇರು ಎಳೆಯೋದಕ್ಕೆ ಮೊದಲು ಪಾನಕದ ಗಾಡಿ ಹೊಡೆಯೋದು ನಮ್ಮೂರಿನ ಕಡೆ ಸಂಪ್ರದಾಯ. ಆವಾಗಿಂದನೂ ನಡ್ಕೊಂಡು ಬಂದಿರೋ ಅಂಥದ್ದು. ನಮ್ಮೂರ ಕಡೆ ಫಸ್ಟು ತೇರು ಎಳೆಯೋದಕ್ಕೂ ಮೊದಲು ಕುರಿನ ಬಿಡ್ತಾರೆ. ಕುರಿ ಏನಕ್ಕೆ ಬಿಡ್ತಾರೆ ಇಲ್ಲಿ ಅಂತಂದರೆ ಅವ್ರವ್ರು ಹರಕೆ ಮಾಡ್ಕೊಂಡಿರ್ತಾರೆ. ಯಾವುದೇ ರೀತಿ ಕಾಯಿಲೆ ಆಗದಲೆ ಎಲ್ಲ ಒಳ್ಳೇದಾದರೆ ನಾವು ಕುರಿ ಬಿಡ್ತೀವಿ ಅನ್ನೋ ಥರ ಹರಕೆ ಮಾಡ್ಕೊಂಡಿರ್ತಾರೆ. ಇದು ಕೂಡ ಆವಾಗಿಂದನೇ ನಡ್ಕೊಂಡು ಬಂದಿರೋ ಅಂಥ ಸಂಪ್ರದಾಯ. ತೇರು ಎಳೆಯೋದಕ್ಕೆ ಮೊದಲು ಮಸಿನ ದೇವರು ಮತ್ತು ಬೆತ್ತಳ ದೇವರು 2 ದೇವರುಗಳು ಬಂದು ಪೂಜೆ ಮಾಡಿ ತೇರುಗಾಲಿಗೆ ಪೂಜೆ ಸಲ್ಲಿಸಿದ ಮೇಲೇ ತೇರು ಎಳೆಯೋದು. ಈ ತೇರು ಎಳೆಯುವಾಗ ಅದೇ ಮೊದಲು ಪಾನಕದ ಗಾಡಿ ಹೊಡಿತಾರೆ. ಅದಾದಮೇಲೆ ಕುರಿಗಳನ್ನ ಬಿಡ್ತಾರೆ. ಅದಾದಮೇಲೆ ತೇರನ್ನ ಎಳೆಯೋದು. ತೇರು ಎಳೆಯುವಾಗ ಬಾಳೆಹಣ್ಣನ್ನು ತೇರಿಗೆ ಎಸೆಯೋದಕ್ಕಿಂತ ಜನಗಳ ಮೇಲೆ ಎಸೆಯೋದೇ ಜಾಸ್ತಿ. ತೇರಿಗೆ ಬೀಳೋದೇ ಕಡಿಮೆ. ನಾನೆಸ್ದಿದ್ದು ಏನು ಅಲ್ಲೋಗಿ ಬಿದ್ದಿಲ್ಲ ತೇರಿಗೆ. ಎಲ್ಲೇ ಅಲ್ಲಿ ಕೂತಿದ್ದವ್ರಿಗೆ ಯಾರೋ ಹೋಗ್ಬಿಟ್ಬಿಡ್ತು. ಹಾಗೆ ಅಲ್ಲಿ ಹೋಗ್ತಿರೋದು ತುಂಬ ಬಾಳೆಹಣ್ಣು ಎಸೆಯೋದ್ರಿಂದ ನಮ್ಮ ಮೇಲೂ ಬೀಳುತ್ತೆ. ತೇರು ಮುಂದಕ್ಕೆ ಯಾರಿವಳು ನಿಮಗೆ ಜಾತ್ರೆ ಅಂದ್ರೆ ಏನು ಅಂತ ಗೊತ್ತಾ? ಏನು? ಇವರು ನೋಡಿ, ಇವರು ಜಾತ್ರೆ.
ಎಲ್ಲರೂ ಕಬ್ಬಿನಾರು ಕುಡಿತಾ ಇದ್ದೀವಿ. ಹಾಯ್ ರಿಚ್ಚು, ಮಮ್ಮಿ ಇವರು ನಮ್ಮ ಅತ್ತೆ ಮೀನಾಥ್ ಅಂತ, ಇವರು ನೋಡಿದಪ್ಪ. ಕಡ್ಲೆಕಾಯಿ ಅರೇಂಜ್ ಮಾಡೋಣ. ಎಷ್ಟಕ್ಕೆ ಮಾಡ್ತೀರಾ? ನಮ್ದಲ್ಲ ಅದು, ದೇವ್ರ ಕಡ್ಲೆಕಾಯಿ. ಹಾಂ ಬನ್ನಿ ಅರೇಂಜ್ ಮಾಡೋಣ. ಹಾಂ ಅಭಿಷೇಕ್ ನೀವು ಇಲ್ಲಿ ಕುತ್ಕೊಂಡಿರಿ ಮಾಡ್ಕೊಂಡು ಅಲ್ಲಿ ನೋಡಿ ಕುಮಾರಪ್ಪರ ಎಷ್ಟು ನೀಟ ಮಗು. ಸುಬ್ಬಿ ಸುಬ್ಬಿ ಕಾಯಿ ಅರೇಂಜ್ ಆಯ್ತಾ ಅಂತ ಕೇಳ್ತೀನಿ. ಇಲ್ಲೇ ಹಾಂ? ಗೊತ್ತಾಗ್ತದೆ. ಹೋಗ್ತೀವಿ ಸುಬ್ಬಿ ಸುಬ್ಬಿ ಸುಬ್ಬಿ. ಈಗ ಅಲ್ಲಿ ಕೇಳಿದ್ದು ಕಡ್ಲೆಕಾಯಿ ತಂದು ಅಲ್ಲ ಇತ್ತು ಅಂತ. ಅಜ್ಜಿ ಜೊತೆನೇ ಬಂದ್ರಂತೆ. ಗೊತ್ತೇ ಇಲ್ಲ ಬಿಡು ನನಗೆ, ಕಬ್ಲಮ್ಮ ಇರೋದೇ ಗೊತ್ತಿಲ್ಲ. ಈ ಇನ್ನೂ ಸರಿ ಇಲ್ಲ ದೇವ್ರ ಪಬ್ಲಿಸಿಟಿ ಇರಲಿಲ್ಲ ಅದು. ಇವ್ರು ಇನ್ನೊಂದು ಏನ್ ಮಾಡ್ಬೇಕಾಯ್ತು ಗೊತ್ತಾ? ಸುತ್ತ ಒಳ್ಳೆಯದಿಲ್ಲ, ಕಡ್ಲೆಕಾಯಿ ಇದೆ ಅಂತ ಅನೌನ್ಸ್ ಮಾಡ್ಬೇಕಾಯ್ತು ಊಟ ತಾಲೂಕಿಗೆ. ಕಡ್ಲೆಕಾಯಿ ಇದೆ, ಅಜ್ಜಿ ಕಡ್ಲೆಕಾಯಿ ಪೂಜೆ ಮಾಡ್ತಿದೆ, ಹರಾಜ್ ಆಗ್ತಿದೆ. ಟೊಂಟೆ ತಿಂತೀಯಾ? ಟೊಂಟೆ ತಿನ್ನೋದೇ ಹೇಳು. ನೋಡಿ ಇಲ್ಲೇ ಇದೆ, ಬೇಕಾದ್ರೆ ಎಷ್ಟು ಬೇಕು ಅಷ್ಟು ತಿನ್ನು. ಎಂಥದ್ದು ತೊಮಟ, ಹಸುಕಿ ತೊಮಟ, ಕಡಲೆಕಾಳು ನೋಡು. ನಿಪ್ಪಟ್ಟು ಮಾವನ ಮನೆ ಮಗಳು. ಅದೇ ಆ ಹುಡುಗ ಊಟಕ್ಕೆ ಕೊಯ್ದಾಗ ಬಿಡೋಲ್ಲ, ಊಟ ಮಾಡಿಟ್ಟು ಬಂದಿದ್ದೀನಿ. ಏನ್ ಸಪ್ಪೆ ಮಾಡ್ಬೇಕು ಮಮ್ಮಿ? ಇಲ್ಲಿ ಈ ಮಮ್ಮಿನ. ಆಯ್ ರಾಮು ಮಿಣ್ಕ ಅನ್ನು ಬಾ, ಮಿಣ್ಕ ಹಿಂಗೆ ಇನ್ನೊಂದ್ಸತಿ ಹಂಗಲ್ಲ, ಹಿಂಗೆ ಹಂಗೆ ಅವತ್ತು ಮುಲಿಕಣ್ಣ ನಾ ಕರು ಬಿಟ್ಕೊಳ್ಳೋದು ಮೋಟಿ ಅನ್ನೋದೆಲ್ಲ ಬೆಂಗಳೂರಲ್ಲೂ ಪಬ್ಲಿಷ್ ಐತೆ. ಈಗ ನಾನು ಹಿಂಗಂದು ಇದನ್ನು ತೆಗಿ ನನ್ ಮರ್ಯಾದೆ. ಅದೇ ಮತ್ತೆ ಹೇಗೆ ಅಲ್ಲ ಸೋತಲೆ ಎಲ್ಲೋದ ಗೊತ್ತಿಲ್ಲ. ಬರೋದೇ ಇಲ್ಲ ನೀವ್ ಯಾವಾಗಾರ ಬರ್ರಿ ಊರಿಗೆ ನಂಗೆ ಹಾಕಿವೆ ಹಾಕ್ಕೊಂಡು ನೋಡ್ಕೊಂಡು ಎಷ್ಟು ಜನಕ್ಕೆ ಕಾಫಿ? ಬಾರಪ್ಪ 7-8 ಲೋಟ ಮಾತಾಡ್ದ. ಯಾಕೆ ಅಳ್ತಾ ಇದೀಯಲ್ಲ? ಮತ್ತೆ ಯಾಕೆ ಕಣ್ಣಾಗೆಲ್ಲ ನೀರು ತುಂಬಿಕೊಂಡ? ಬಿಡವ ಒಳತು ಯುಗಾದಿ ಹಬ್ಬಕ್ ಬರ್ತಾನೆ ನಿನ್ ಮೊಮ್ಮಗ. ಸಿಕ್ಸ್ ಪ್ಯಾಕ್ 7 ಪ್ಯಾಕ್ ಎಲ್ಲ ಪ್ಯಾಕ್ ಹೋಯ್ತಿದ್ರು. ಅವ್ರ ಜಾತ್ರೆ ಬೀಜ ಬಂದಿಲ್ಲ ಅಂತ ಏನ್ ತಂದ್ಕೊಡ್ರಿ? ಅಲ್ಲ ಏನ್ ತಂದ್ಕೊಡೋ, ಏನ್ ಬೇಕು ಅನ್ನಕೇನು ಏನು ಪವನಕ್ಕೆ ಹೋಗಿ ನಾನೇ ಒಂದು ಡಾಕ್ಟರ್ ಸೆಟ್ ತಂದ್ಕೊಡ್ತೀನಿ ಬಿಡ್ರಿ. ಪೃಥ್ವಿ ಮಾಮ ಪವನಕ್ಕೆ ಹೋಗಿ ನಾವೇ ಒಂದು ಡಾಕ್ಟರ್ ಸೆಟ್ ತಂದ್ಕೊಡೋಣ. ವಿಜಯಕುಮಾರ್ ಸಂಜೆ ಆರ್ಕೆಸ್ಟ್ರಾ ಎಷ್ಟು ಗಂಟೆಗೆ?
ನಿಮ್ದು 9 ಗಂಟೆ ಓ ಲಾಸ್ಟ್ ಟೈಮು 8:30 12:15 ಕೋಲು ನಿಮ್ದು ಸ್ಟೇಜ್ ಮೇಲೆ ಸ್ಟೇಜ್ ಲೆಫ್ಟ್ ಸ್ಟೇಜ್ ಲೆಫ್ಟ್ ಸ್ಪೀಕರ್ ಬಾಕ್ಸ್ ಹತ್ರ. ಈಗ ಮುಂದಕ್ಕೆ ಜಾಗ ಅಂತೆ ವಿಜಯಣ್ಣ. ಹಾ ಹ್ಞೂ ಬತ್ತೀಯಾ? ನಾವು ಹೋಗ್ತೀವಿ ಈಗ ಹೈಸ್ಕೂಲ್ ಫೀಲ್ಡ್ ತುಮಕೂರ. ಯಾವ್ದು ಆರ್ಕೆಸ್ಟ್ರಾ? ಭದ್ರಾವತಿ ಯಶವಂತ ಭದ್ರಾವತಿ ಇಲ್ಲೇ ಇತ್ತು. ಹಾ ಇಲ್ಲಿ ಹೋಗರ ಇಲ್ಲಿ ದೋಸೆ ಮುಂದೆ ಮಾಡಕ್ ಹೊಂಟಿದ್ದು. ಹಾ ಮತ್ತೆ ಯಾಕೆ ಅಲ್ಲಿಗೆ ಹಾಕ್ಸಿದ್ರು? ಇಲ್ಲಾರ ಹಾಕ್ಸುತ್ತಾನೆ ಅಲ್ಲಿ ಏನು ತಿಂದೆ ಅಲ್ಲೋಗಿ ಹಿಂಗ ಅನ್ಬೇಕಲ್ಲ ಅಲ್ಲಿ ಇಲ್ಲಿ ಏನಕ್ಕೆ ಹಾ ಜಾಸ್ತಿ ಅಂತ ಆಗ್ತಿತ್ತಲ್ಲ, ಇಲ್ಲಿ ಅಲ್ಲಿಗಿನ್ನ ದೊಡ್ಡದಾಗೈತೆ. ದೊಡ್ಡದಲ್ಲಿ ಎಲ್ಲ ಅಲ್ಲೇ ಬರಲ್ವಾ? ಅಲ್ಲಿ ಅವನು ಬರಲ್ಲ. ಅಲ್ಲಿ ಅಲ್ಲಿ ಹೆಂಗೆ ಅಂದ್ರೆ ಇವರು ಟಪ್ಪಕ್ಕ ಹೋಗಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಬೇಕು. ಜನ ಮಾಡ್ಕೊಂಡ್ ಬರ್ಲಿಲ್ವಾ ನಿಮ್ಮ ಮಾವ? ನಮ್ಮ ಮಾಮೇಲಿ ವಾಚಕ ಇದ್ದು ಮೊನ್ನೆ ಜೊತೆಯ ತಣಕ್ ಹೋಗ್ತಿದ್ಯತೆ. ಹಾ ಶೂ ತಗೊಳಕ್ ಹೋಗ್ತಾ ಇದ್ದಾರೆ. ಶೂ ತಗೊಳಕ್ ಹೋಗ್ತಿದ್ದಾರೆ. ಜಾತ್ರೆ ಬೀದಿ ಶೂ ತಗೋಬತ್ತೀರಾ? ಶೂ ತಗೋಬತ್ತೀರಾ? ಆಮೇಲೆ ಶೂ ತಗೊಳೋದು, ಬೀಟ್ ತಗೊಳೋದು, ಹಾಂ ಜಾತ್ರೆ ನೋಡ್ಕೊಂಡು ಹಾಂ ಚಿನ್ನಗೆ ಏನಾರ ಕೊಡ್ಸ್ಕೊಂಡು ಬರೋದು ಹಾಂ ಅಷ್ಟೇ. ಇನ್ನೇನ್ ಅಷ್ಟೇ. ಒಂದೆರಡು ಐಸ್ ಕ್ರೀಮ್ ತಿನ್ಕೊಂಡು ಐಸ್ ಕ್ರೀಮ್ ಹೊರಗೆ ತಿಂದೆ. ಹೋಗ್ತಿದ್ದೀವಿ ಮಮ್ಮಿ. ನೀನು ಜಾತ್ರೆ ಬೀದಿಗೆ? ಜಾತ್ರೆ ಬೀದಿಗೆ ಅಲ್ಲಿದಾರ ಬಿಡು. ಅಂಬಮ್ಮನ ಮೇಲೆ ಬರ್ತಾರೆ. ನಡೀರಿ. ಸಂಜೆ ಆಗಿತ್ತು. ನಾವು ಜಾತ್ರೆ ಬೀದಿ ಅಡ್ಡಾಡಿರಲಿಲ್ಲ ಅಂತ ನಾನು, ಮಮ್ಮಿ, ಅತ್ತೆಯವರು, ಮಾಮವರು, ಅಣ್ಣವರು ಎಲ್ಲರೂ ಸೇರಿ ಜಾತ್ರೆ ಬೀದಿಗೆ ಬಂದಿರ್ತೀವಿ. ಏನು ಕೊಡಿಸ್ಲೇ ಇಲ್ಲ ಮಾಮ. ಪಾನಿಪುರಿ ಬೇಡ, ನಾವು ತಿಂದಾಕಲ್ಲ. ಗೋಬಿನೂ ತಿಂದ್ಬಂದು ಅಲ್ಲೇ. ಇಲ್ಲ ಜಾಸ್ತಿ ಕೊಡ್ಸಾಗ್ತದೆ. ಅದಕ್ಕೆ ಕಡುಬು ಚೆನ್ನಾಗಿತ್ತ? ಈಗ ಬಡವ್ರಿಗೊಬ್ರೆಲ್ಲ ಅಲ್ಲೇ ತಿಂದು ಅನ್ನ ಊಟ ಮಾಡ್ತಿದ್ದೀರಾ? ಸುಳ್ಳು ಹೇಳ್ತಿದ್ದೀರಾ? ಡೈಲಿ ಹೊಡಿ. ಜಾತ್ರೆ ಪ್ರಯುಕ್ತ ಎಲ್ಲರ ಮನೆ ಮುಂದೆನೂ ಲೈಟಿಂಗ್ಸ್ ಹಾಕಿದ್ದಾರೆ. ಹಾಗೆ ನಮ್ಮ ಮನೆ ಮುಂದೆ ಕೂಡ ಲೈಟಿಂಗ್ಸ್ ಹಾಕಿದ್ದಾರೆ. ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಆರ್ಕೆಸ್ಟ್ರಾ ನೋಡೋಕೆ ಹೋಗ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡಲ್ಲಿ ಆರ್ಕೆಸ್ಟ್ರಾ ನಡೀತಿದೆ ಅಂತ ನಾನು, ಪಪ್ಪ ಹಾಗೂ ಅತ್ತೆ ಹೋಗ್ತಾ ಇದ್ದೀವಿ.